ಮಾಡಲೇಬೇಕು DCM ಮಾಡಲೇಬೇಕು. ನೂತನವಾದ ಕರ್ನಾಟಕ ಸರ್ಕಾರ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಮೊದಲನೇ ಹಂತದಲ್ಲಿ ಸನ್ಮಾನ್ಯ ಶ್ರೀ BZ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ನೀಡಬೇಕಾಗಿತ್ತು. ಅವರು ಸಚಿವರು ಅಷ್ಟೇ ಅಲ್ಲ, ಅವರು DCM ಆಗಬೇಕಾಗಿತ್ತು. ಅಲ್ಪಸಂಖ್ಯಾತರ ನಾಯಕರಾದ ಮತ್ತು ಬುದ್ಧ ಬಸವ ಅಂಬೇಡ್ಕರ್ ಅವರ ಅನ್ವಯದಲ್ಲಿ ಅವರ ತತ್ವ ಸಿದ್ಧಾಂತದಲ್ಲಿ ನಮ್ಮ ನಾಯಕರಾದ ಜಮೀರ್ ಅಹ್ಮದ್ ಖಾನ್ ಅವ್ರಿಗೆ ಈಗ ಕೊಟ್ಟಿಲ್ಲ ಅಂದರೂ ಎರಡನೇ ಹಂತದಲ್ಲಿ ಆದ್ರೂ ಸಚಿವ ಸ್ಥಾನ ಮತ್ತು DCM ಅವ್ರಿಗೆ ಮಾಡಲೇಬೇಕು. ಈ ಒಂದು ಅಲ್ಪಸಂಖ್ಯಾತರಿಗಾಗಿ ಅವರು ಮಾಡಿರೋ ಕಾರ್ಯಗಳು ಹಾಗೂ ವಸತಿ ಸಚಿವರಾಗಿ ಸುಮಾರು ಕರ್ನಾಟಕ ರಾಜ್ಯದಲ್ಲಿ ಅವರು ಕೊಟ್ಟಂಥ ಮನೆಗಳು ಇನ್ನೂರಿಗೂ ಯಾವ ವಸತಿ ಮಂತ್ರಿ ಅದು ಕೊಟ್ಟಿಲ್ಲ. ದಯವಿಟ್ಟು ನಾವು ಧಾರವಾಡ ಜನರಿಂದ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ. ಯಾಕಂದರೆ ಇದೇನಿದ್ರು ಹಿಂದೆ ಸರ್ಕಾರ ಅಲ್ಪಸಂಖ್ಯಾತರು, ಹಿಂದುಳಿದ ದಲಿತರು ಇವು ನಮ್ಗೆ ಓಟ್ ಹಾಕಿ ಈ ಒಂದು 135 ಸೀಟು ಬರೋಂಗೆ ಮಾಡಿದಂಥ ಅಲ್ಪಸಂಖ್ಯಾತರಿಗೆ ಯಾವುದೋ ರೀತಿ ಕಡೆಗಣಿಸಬಾರ್ದು ಅಂಥೇಳಿ ನಾವು ಎಲ್ಲರ ಪರವಾಗಿ ರಾಜ್ಯ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೀವಿ. ಘನ ಸರ್ಕಾರದ ನೂತನ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರ ಮೊದಲನೇ ಸಂಪುಟ ಸಚಿವ ಸ್ಥಾನದಲ್ಲಿ ಜಮೀರ್ ಅಹ್ಮದ್ ಸಾಹೇಬರಿಗೆ ಭಾಳ ಅನ್ಯಾಯ ಆಗಿದೆ. ಜಮೀರ್ ಅಹ್ಮದ್ ಸಾಹೇಬರು ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಇದ್ದಾಗ ವಸತಿ ಸಚಿವರಾಗಿ ಕೊಪ್ಪಳ ಮತ್ತು ಹುಬ್ಬಳ್ಳಿಯಲ್ಲಿ 50,000 ಆಶ್ರಯ ಮನೆಗಳಿಗೆ ಏನು ಜನರಿಗೆ ನಿರ್ವಸಿತರಿಗೆ ವಸತಿ ಸೌಕರ್ಯವನ್ನು ಕಲ್ಪಿಸಿಕೊಟ್ರು. ಅದಷ್ಟೇ ಅಲ್ಲದೆ ಅವರು ಒಬ್ಬ ಅಲ್ಪಸಂಖ್ಯಾತರ ಧೀಮಂತ ನಾಯಕನಾಗಿ ಹೋರಾಟ ಮಾಡುತ್ತಾ ಬಂದಿದ್ದಾರೆ. ಈ ಬರುವ 18ನೇ ತಾರೀಕಿಗೆ ಏನು 2ನೇ ಸುತ್ತಿನ ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಇದೆ. ಆ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀ ಜಮೀರ್ ಅಹ್ಮದ್ ಸಾಹೇಬರಿಗೆ ಸಚಿವ ಸ್ಥಾನ ಕೊಡೋದಷ್ಟೇ ಅಲ್ಲದೆ ಅಲ್ಪಸಂಖ್ಯಾತರ ಕೋಟಾದಡಿಯಲ್ಲಿ ಅವ್ರನ್ನ DCM ಆಗಿ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಮತ್ತು ನಮ್ಮ 74ನೇ ಮತಕ್ಷೇತ್ರದ ವತಿಯಿಂದ ನಾವು ಆಗ್ರಹಪಡಿಸ್ತಾ ಇದ್ದೇವೆ. ಕರ್ನಾಟಕದ ಹೊಸ ಸರ್ಕಾರ ಏನು ರಚನೆಯಾಗಿದೆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ, ಆ ಸರ್ಕಾರದಲ್ಲಿ ಮೊದಲನೇ ಹಂತದಲ್ಲಿ BZ ಜಮೀರ್ ಅಹ್ಮದ್ ಖಾನ್ ಅವ್ರಿಗೆ ಏನು ಮಂತ್ರಿಮಂಡಲದ ಏನು ಸ್ಥಾನಮಾನ ಸಿಕ್ಕಿಲ್ಲ, ಅದರ ವಿರುದ್ಧವಾಗಿ ನಾವೆಲ್ಲರೂ ಇಲ್ಲೇ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈಗಲಾದರೂ 2ನೇ ಲಿಸ್ಟಿನಲ್ಲಿ 2ನೇ ಹಂತದಲ್ಲಿ BZ ಜಮೀರ್ ಅಹ್ಮದ್ ಖಾನ್ ಅವರು ಅಹಿಂದ ವರ್ಗದ ನಾಯಕರವರು, ಅವರೊಬ್ಬರ ಒಂದೇ ಸಮುದಾಯಕ್ಕೆ ಸೀಮಿತವಾಗಿಲ್ಲ.
ಎಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಸಮುದಾಯಕ್ಕೆ ಅವರ ಬೆಂಬಲವಿದೆ. ಅವ್ರ ಮಿನಿಸ್ಟರ್ಶಿಪ್ನಲ್ಲಿ ಬಹಳಷ್ಟು ಕೆಲಸಗಳಾಗಿವೆ. ಎಲ್ಲ ವರ್ಗದವರಿಗೆ ಬೇಕಾದಷ್ಟು ಆಶ್ರಯ ಮನೆಗಳಾಗಲಿ, ಮಸೂತಿಗಳಾಗಲಿ, ಮಂದಿರಗಳಾಗಲಿ, ಯಾವುದೇ ಧರ್ಮ ಜಾತಿ ಮತ ಭೇದ ಭಾವ ನೋಡದೆ ಎಲ್ಲರಿಗೂ ಸರಿ ಸಮಾನವಾಗಿ ಒಂದು ಈ ದುಡ್ಡವನ್ನು ಹಂಚಿಕೆ ಮಾಡಿ ಕೊಟ್ಟಂತಹ ಹಾಗೂ ಕಾರ್ಯವನ್ನು ಪೂರ್ತಿ ಮಾಡಿ ಕೊಟ್ಟಂತಹ ಒಬ್ಬರ ಬಿಜೆಡ್ ಜಮೀರ್ ಅಹಮದ್ ಖಾನ್ ನಮ್ಮ ರಾಷ್ಟ್ರೀಯ ನಾಯಕರಿಗೆ ಮುಂಬರುವ 2ನೇ ಲಿಸ್ಟಿನಲ್ಲಿ ಸೂಕ್ತವಾದ ಮತ್ತು ನಮ್ಮೆಲ್ಲರ ಬೇಡಿಕೆ DCM ಸ್ಥಾನಮಾನವನ್ನು ಅವರಿಗೆ ಕೊಡಬೇಕಾಗಿ ನಮ್ಮೆಲ್ಲರ ವಿನಂತಿ. ನೂತನವಾಗಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾದಂಥ ನಮ್ಮ DK ಶಿವಕುಮಾರ್ ಅವರಲ್ಲಿ ಒಂದು ಮನವಿ, ನಮ್ಮ ಜಮೀರ್ ಅಹಮದ್ ಸರ್ ಅವ್ರನ್ನ ಸಚಿವ ಸ್ಥಾನ ಕೊಡಬೇಕಂತ ನಮ್ಮೆಲ್ಲ 78 ಕ್ಷೇತ್ರದ ಮಹಿಳೆಯರ ಒಂದು ಒತ್ತಾಯ. ಅವರು ಅದು ಇದೇನದ ಯಾವ ಜಾತಿ ಭೇದ ಭಾವ ಇಲ್ಲದ ಎಲ್ಲ ಜನಾಂಗದ ಜನರಿಗೂ ಸಹಾಯವನ್ನು ಮಾಡಿದ್ದಾರೆ ಮತ್ತು ನಮ್ಮ ಹುಬ್ಬಳ್ಳಿಯಲ್ಲಿ ಎಷ್ಟೋ ಮನೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಮತ್ತು ನಮ್ಮ ನರಗುಂದ ತಾಲೂಕಲ್ಲಿ ಒಂದು ಬಡಕಟ್ಟು ಕುಟುಂಬದಲ್ಲಿ ಒಬ್ಬಳು ಆನ್ಲೈನ್ ಕ್ಲಾಸಲ್ಲಿ ಇದ್ದಾಗ ಅವಾಗ ಅವರು ಬಂದು ನೋಡಿ, ಬರೀ ಫೋನಲ್ಲೇ ನೋಡಿ ಅಲ್ಲಿ ಬಂದು ಅವ್ರು ಸಹಾಯ ಮಾಡಿದ್ದನ್ನು ನಾವು ಕಣ್ಣಾರೆ ನೋಡಿದ್ದೀವಿ. ಅವ್ರು ಅಲ್ಪಸಂಖ್ಯಾತರ ಜನರಿಗೆ ಅಷ್ಟೇ ಅಲ್ಲದೆ ಎಲ್ಲ ಹಿಂದುಳಿದ ವರ್ಗದವರಿಗೆ ತುಂಬ ಸಹಾಯ ಮಾಡಿದ್ದಾರೆ. ಅವ್ರು ಇನ್ನೂ ಮುಂದೆ ಸಚಿವ ಸ್ಥಾನ ಕೊಡಬೇಕಂತ ನಮ್ಮೆಲ್ಲರ ಕೋರಿಕೆ.